ಆಗಿ ಫೋಕ್ಸೋ ಕಾಯ್ದೆಯ ಒಂದು ಹಿನ್ನೋಟವನ್ನು ನಿಮ್ಮೆಲ್ಲರಿಗೂ ಕೂಡ ಉಣಬಡಿಸಿದಂತಹ ಎನ್ನ ಮಾರ್ಗದರ್ಶಕರು, ಎನ್ನ ಸೋದರರು, ನಾವೇನೇ ತಪ್ಪು ಮಾಡಿದ್ರು ಕೂಡ ತಿದ್ದುವಂತಹ ಚರದಂಕ ಸರ್ಕಾರಿ ವಕೀಲರು ಆಗಿರುವಂಥ ಶ್ರೀಯುತ ಅಜಯ್ ಸರ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಶಾಲಾ ಮುಖೋಪಾಧ್ಯಾಯರಾಗಿರುವಂಥ ಗುರುಪ್ರಸಾದ್ ಸರ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎನ್ನ ವಕೀಲ ಸೋದರರಾಗಿರುವಂಥ ಶ್ರೀಯುತ ಮಾರುತಿ ಸರ್ ಅವರೇ, ಸಂಗಪ್ಪ ಸರ್ ಅವರೇ, ಹಾಗೆಯೇ ಇನ್ನೊಬ್ಬ ಸೋದರರು ಮತ್ತು ವಕೀಲರಾಗಿರುವಂಥ ದೊರಪ್ಪ ನಾಯ್ಕ ಸರ್ ಅವರೇ, ಅಂತಹ ಮಾರ್ಗದರ್ಶಕರು ಆಗಿರುವಂತಹ ಸಿಕೇಮ್ ಸರ್ ಅವರೇ, ಇನ್ನೊಬ್ಬ ನನ್ನ ಸ್ನೇಹಿತರು ಆಗಿರುವಂಥ ಶೇಖ್ ಅಹಮದ್ ಸರ್ ಅವರೇ, ಮಲ್ಲಿಕಾರ್ಜುನ್ ಸರ್ ಅವರೇ, ಹಾಗೆಯೇ ಹೂವಿನ ಹಡಗಲಿ ಸೇವಾ ಸಮಿತಿ ನ್ಯೂಸಿನ ಮಾಧ್ಯಮದ ಮಿತ್ರರಾಗಿರುವಂಥ ಜಗದೀಶ್ ಸರ್ ಅವರೇ, ಹಾಗೆಯೇ ಎಲ್ಲ ಶಿಕ್ಷಕ ವರ್ಗ ಎಲ್ಲ ಮಾಡಬೇಕು. ಸಂವಿಧಾನ ಎಂದರೆ ನಿಯಮಬದ್ಧವಾಗಿರುವಂತಹ ಒಂದು ಕ್ರಮ. ಏನು ನಿಯಮ? ಡೋಂಟ್ ಸ್ಪೀಕ್, ಪ್ಲೀಸ್ ಗಿವ್ ಮೀ, ಐ ಆಮ್ ರೆಡಿ ಟು ಗಿವ್ ದ ಆನ್ಸರ್ ವಾಟ್ ಯು ವಿಲ್ ಟೆಲ್ ದಟ್. ಓಕೆ, ಎಲ್ಲರೂ ಕೂಡ ನಾನು ಇದರ ಆಚೆನೂ ಕೂಡ ಮಾತಾಡಬಲ್ಲೆ. ಸರ್ ಹೇಳಿದ ಹಾಗೆ ನಾನು ಕೂಡ ಉಪನ್ಯಾಸಕನಾಗಿ ಆಂಗ್ಲ ಭಾಷೆ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಂಗ್ಲ ಶಿಕ್ಷಕನಾಗಿ, ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ನಾನು ಆಂಗ್ಲ ಉಪನ್ಯಾಸಕನಾಗಿ, ನಂದಿ ಕಾಲೇಜಿನಲ್ಲಿ ಆಡಳಿತಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಅಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸರ್ ಆದರ್ಶ ಸ್ಕೂಲಲ್ಲಿ ಆದರ್ಶ ಪ್ರಿಯರಾಗಿದ್ದರು. ಹಾಗಾಗಿ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಈ ಕಡೆ ಸ್ವಲ್ಪ ಗಮನ ನಿಮ್ದಿರಲಿ. ಸರ್ ಈಗಾಗಲೇ ಹೇಳಿದರು, ಏನಂತ ಹೇಳಿದರು? ಪ್ರೊಟೆಕ್ಷನ್ ಚಿಲ್ಡ್ರನ್ಸ್ ಆಫ್ ಸೆಕ್ಸುವಲ್ ಅಫೆನ್ಸಸ್ 2012 ಅಂತ ಹೇಳಿ. ಈಗಾಗಲೇ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಬಾಲಾಪರಾಧಗಳು ಆಗ್ತಾ ಇದ್ದಾವೆ. ಇವತ್ತು ಲೈಂಗಿಕ ಕ್ರಿಯೆ ಎನ್ನುವಂಥದ್ದು ಯಾವ ರೀತಿ ಅಂದರೆ 6 ವರ್ಷದ ಮಗುವಿನಿಂದ ಹಿಡಿದು 18 ವರ್ಷದ ಒಳಗಿರುವಂತಹ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಲೈಂಗಿಕ ಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇದರ ಹಿನ್ನೆಲೆಯನ್ನು ನಾವು ಯೋಚನೆ ಮಾಡಿದಾಗ ಇವತ್ತು ಶಾಲೆಗಳಲ್ಲಿ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಮಾರಲ್ ಎಜುಕೇಶನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಏನು ನೈತಿಕ ಶಿಕ್ಷಣ ಎಂದರೆ ನಾವು ನೈತಿಕತೆಯ ಮೌಲ್ಯಗಳಲ್ಲಿ ನಡೆಯುವಂಥ ಶಿಕ್ಷಣ ಇವತ್ತು ಶಾಲೆಗಳಲ್ಲಿ ಆಗಿದ್ರೆ, ಎಕ್ಸಿಕ್ಯೂಟಿವ್ ಏನಾದರೂ ಸರ್ಕಾರ ಮಾಡಿದ್ರೆ ಇಂತಹ ಪ್ರಕರಣಗಳು ಎಲ್ಲಿ ನಡೀತಿರ್ಲಿಲ್ಲ ಅನ್ನುವಂಥ ಭಾವನೆ ನನ್ನದು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಜಾರಿಗೆ ಹೋಗಿರುವಂತಹ ಒತ್ತು ಹೊಡೆದರೆ ಮತ್ತೆ ಬರಲಾರದು. ಲಿಸನ್ ಟು ಹಿಯರ್ ಕೇರ್ಫುಲಿ. ಈ ವಿದ್ಯಾರ್ಥಿ ಜೀವನವನ್ನು ನಾವು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದೇ ಒಂದು ಪರಿಕಲ್ಪನೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ಹೇಳಿದ ಹಾಗೆ ನಿರ್ಭಯ ಪ್ರಕರಣವನ್ನು ನಾವೇನಾದರೂ ನಮ್ಮ ಕಣ್ಮುಂದೆ ತಂದುಬಿಟ್ನಂದ್ರೆ, ನೋಡಿ ಅವಳು ಕೂಡ ನರ್ಸಿಂಗ್ ಸ್ಟೂಡೆಂಟ್, ಅತಿಯಾದ ಬಡ ವಿದ್ಯಾರ್ಥಿ, ಏನೋ ಓದಬೇಕೆನ್ನುವಂತಹ ಒಂದು ಕನಸನ್ನು ಕಟ್ಟಿಕೊಂಡು ಅವತ್ತಿನ ದಿನದಲ್ಲಿ ತನ್ನ ಸ್ನೇಹಿತರೊಡನೆ ಫಿಲಮನ್ನು ನೋಡಿಕೊಂಡು ಬರುವಂತಹ ಸಂದರ್ಭಗಳಲ್ಲಿ ಕೇವಲ 8 ಗಂಟೆ 30 ನಿಮಿಷ ಆಗಿರುತ್ತೆ. 8 ಗಂಟೆ 30 ನಿಮಿಷ ನಾನು ಹೋಗುವಂತಹ ಹಾದಿ ಇದೆ ಅಲ್ಲ, ನಾನು ಈ ಕಡೆ ಹೋಗ್ಬೇಕಾಗಿತ್ತು, ಯಾಕೆ ಅಂತ ಹೇಳಿ ತನ್ನ ಸ್ನೇಹಿತರೊಡನೆ ಹೇಳಿ ಆ ಚಾಲಕನಿಗೆ ಹೇಳ್ತಾಳೆ. ಹೇಳಿದ ತಕ್ಷಣವೇ ಅಲ್ಲಿರುವಂತಹ ಕಾಮ ಮದಾಂಧರು ಆ ನಿರ್ಭಯಳ ಸ್ನೇಹಿತರನ್ನ ಏನ್ ಮಾಡ್ತಾರೆ ಗೊತ್ತಾ? ರಾಡಿನಿಂದ ಹೊಡೆದು ಅಲ್ಲಿಂದ ದೂಕಿ ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕೋದು ಅಷ್ಟೇ ಅಲ್ಲ, ತಾವು ತೆಗೆದುಕೊಂಡಿರ್ತಕ್ಕಂಥ ರಾಡುಗಳಿಂದ ಏನ್ ಮಾಡ್ತಾರೆ? ಅವನನ್ನ ಹೊಡೆದು ರಕ್ತ ಸಿಕ್ತವನ್ನಾಗಿ ಮಾಡಿ ನಿರ್ಭಯಳನ್ನ ತೆಗೆದುಕೊಂಡು ಹೋಗ್ತಾರೆ. ಈ ನಿರ್ಭಯಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಕಾಮ ಮದ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಸೇಯಿಂಗ್ ಈಸ್ ಬೆಟರ್ ದೆನ್ ಡೂಯಿಂಗ್ ಅಂತ ಹೇಳ್ತಾರೆ. ನಾವು ನಡೆಯುವಂತಹ ಹಾದಿ ಕಾನೂನಿನ ಅಡಿಯಲ್ಲಿರಬೇಕು. ಈ ವಯಸ್ಸು ಎನ್ನುವಂಥದ್ದು, ಯಾಕಂದ್ರೆ ಹದಿಹರೆಯದಲ್ಲಾಗುವ ಭಾವನಾತ್ಮಕ ಬದಲಾವಣೆಗಳು ಎನ್ನುವಂಥ ಒಂದು ಸೈಕಾಲಜಿಯಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಯಾಕಂದ್ರೆ ವಿ ಶುಡ್ ನಾಟ್ ಕಂಟ್ರೋಲ್ ದಟ್ ವೇವ್ಸ್. ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಇವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ತಪಸ್ಸೆ ಅನ್ನೋದಿರಬೇಕು ಮಕ್ಕಳಲ್ಲಿ. ಏನು ಗೊತ್ತಾ? ನಾನು ಯಾರು, ಯಾಕೆ ಬಂದೆ, ಎಲ್ಲಿಂದ ಬಂದೆ, ನನ್ನ ತಂದೆ ತಾಯಿಗಳು ಏನನ್ನ ಮಾಡ್ತಾ ಇದ್ದಾರೆ,
ನಾನು ಇಷ್ಟು ಚೆನ್ನಾಗಿ ಇದ್ಕೊಂಡು ನಾನು ಒಬ್ಬ ಆಫೀಸರ್ ಆದರೆ ನನ್ನ ತಂದೆ ತಾಯಿಗಳು ಯಾವ ರೀತಿಯಾಗಿ ಖುಷಿ ಪಡ್ತಾರೆ, ನನ್ನ ಸಮಾಜ ಯಾವ ರೀತಿ ಖುಷಿ ಪಡ್ತದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಹೋಗಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಕೇವಲ ಎಲ್ಲೋ ಒಂದು ಕಡೆ ಈ ಪುಂಡ ಪೋಖರಿಗಳ ಹುಡುಗರಿರಲ್ಲ. ಯಾಕಂದ್ರೆ ನಾನು PUC ಲೆಕ್ಚರ್ ಹೌದು, ಹೈಸ್ಕೂಲ್ ಟೀಚರ್ ಹೌದು, BA ಲೆಕ್ಚರ್ ಹೌದು, B.Ed ಲೆಕ್ಚರ್ ಹೌದು, ಆಮೇಲೆ ನಾನು PSI KS ಟ್ರೈನರ್ ಹೌದು. ಹುಡುಗರಿಗೆ ಗೊತ್ತಾಗಲ್ಲ. ನನ್ನ ಸ್ನೇಹಿತನ ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ತುಂಬಾ ಶ್ರೀಮಂತ, ನಾನು ತುಂಬಾ ಬಡವ. ಐ ಕೇಮ್ ಫ್ರಮ್ ಆಲ್ಸೋ ಮಿಡ್ವೆಲ್ ಫ್ಯಾಮಿಲಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇಲ್ಲಿ ಕದಮ್ಮ ಅಂತ ಹೇಳಿ ಹೋಟ್ಲ್ ಇತ್ತು ಜೀವ ಕಾಲೇಜಲ್ಲಿ. ನಾನು 2006ರಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ನನ್ನ ಕಾಲೇಜಿಗೆ ಫಸ್ಟ್. ನಾನು ಅವ್ರ ಜೊತೆ ಬರ್ತಾ ಇದ್ದೆ. ಕದಂಬ ಹೋಟೆಲಲ್ಲಿ ತುಂಬಾ ಚೆನ್ನಾಗಿ ತಿಂತಾ ಇದ್ರು. ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಅಮ್ಮ ಹಾಕಿರ್ತಕ್ಕಂಥ ರೊಟ್ಟಿಯ ಗಂಟನ್ನ ಕಟ್ಕೊಂಡು ನಾನು ತಿಂತಾ ಇದ್ದೆ. ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಬೇಡ ಈ ವೇವ್ ಹೋಗೋದು ಒಳ್ಳೇದಲ್ಲ ಅಂತ. ದಡ್ಡದಿಯಪ್ಪ ನೀನು, ಯಾವಾಗಲೂ ಕೂಡ ಇದ್ದಂಥ ದುಡ್ಡಿನಿಂದ ಮಜೆ ಮಾಡಬೇಕು ಅಂತ ಹೇಳ್ತಾ ಇದ್ದ ನನ್ನ ಸ್ನೇಹಿತ. ನಾನು ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡೆ, ಆದರೂ ಕೇಳಿಲ್ಲ. ಇವತ್ತು ಅವನು ಯಾವ ವ್ಯವಸ್ಥೆಗೆ ಹೋಗ್ಬಿಟ್ಟಂದ್ರೆ ಹೇಳ್ಬಾರ್ದು. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಹಿಮ್ ಬಿಕಾಸ್ ಆಫ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಇವನ್ ದೋ ಐ ಹ್ಯಾವ್ ಟು ಸೇವ್ ವಿತ್ ಈಸ್ ಇನ್ಸ್ಟೆಂಟ್. ಅವ್ನ ಇನ್ಸ್ಟೆಂಟ್ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಏನಾಗ್ಬಿಡ್ತು ಅಂದ್ರೆ, ಸರ್ ಹೇಳ್ದಂಗೆ ಅವನ ಅಪರಾಧಿಕ ಮನಸ್ಸು ಹೆಂಗಾಗ್ಬಿಡ್ತಂದ್ರೆ, ಒಬ್ಬ ಹುಡುಗನನ್ನ